ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭವಾಗಿ ಒಂದು ವಾರವಾಗಿದೆ. ಮೊದಲ ವಾರ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಬೇಕಿದೆ. ಮೊದಲ ವಾರ ಈ ಇಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗುವುದು ಪಕ್ಕ ಎನ್ನಲಾಗ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭವಾಗಿ ಒಂದು ವಾರ ಆಗಿದೆ. ಸಾಮಾನ್ಯವಾಗಿ ಮೊದಲ ವಾರ ಬಿಗ್ ಬಾಸ್ ನಲ್ಲಿ ಖುಷಿಯ ವಾತಾವರಣ ಇರುತ್ತದೆ. ಪರಸ್ಪರರು ಪರಿಚಯಗೊಳ್ಳುತ್ತಾರೆ. ಆದರೆ ಈ ಸೀಸನ್ ಎಲ್ಲ ಉಲ್ಟಾ ಆಗಿದೆ. ಬಿಗ್ ಬಾಸ್ ಪ್ರಾರಂಭವಾದ 2ನೇ ದಿನದಿಂದಲೇ ಮನೆಯಲ್ಲಿ ಜಗಳ, ಕಿತ್ತಾಟ, ಆರೋಪ, ಪ್ರತ್ಯಾರೋಪಗಳು ಪ್ರಾರಂಭವಾಗಿದೆ. ಹಾಗೋ ಈಗೋ ಜಗಳ, ಮುನಿಸು, ದ್ವೇಷದಲ್ಲಿಯೇ ಮೊದಲ ವಾರ ಕಳೆದು ವಾರದ ಪಂಚಾಯಿತಿಗೆ ಬಂದಿದೆ. ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಎಲಿಮಿನೇಟ್ ಆಗುವುದು ಕಾಮನ್. ಅಂತೆಯೇ ಈ ವಾರ ಯಾರು ಆಗಲಿದ್ದಾರೆ? ಈ ಸೀಸನ್ ಮೊದಲ ನಾಮಿನೇಷನ್ ನಲ್ಲಿ ನಟಿ ಗೌತಮಿ, ಶಿಶಿರ್, ಯಮುನಾ, ಶ್ರೀನಿಧಿ, ಹಂಸ, ಭವ್ಯ ಗೌಡ, ಲಾಯರ್ ಜಗದೀಶ್, ಮಾನಸ, ಮೋಕ್ಷಿತಾ ಪೈ, ಚೈತ್ರಾ ಕುಂದಾಪುರ ಅವರುಗಳು ನಾಮಿನೇಟ್ ಆಗಿದ್ದರು. ಶನಿವಾರ ನಡೆದ ವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಮೂವರ ಸ್ಪರ್ಧಿಗಳನ್ನ ಎಲಿಮಿನೇಷನ್ ನಿಂದ ಪಾರು ಮಾಡಿದ್ದಾರೆ. ಮಾನಸ, ಗೌತಮಿ ಮತ್ತು ಭವ್ಯ ಅವರುಗಳನ್ನ ಸೇಫ್ ಮಾಡಲಾಯಿತು. ಶಿಶಿರ್, ಯಮುನಾ, ಶ್ರೀನಿಧಿ, ಹಂಸ, ಲಾಯರ್ ಜಗದೀಶ್, ಚೈತ್ರಾ ಕುಂದಾಪುರ, ಮೋಕ್ಷಿತಾ ಪೈ ಅವರುಗಳು ಉಳಿದುಕೊಂಡಿದ್ದಾರೆ. ಇದರಲ್ಲಿ ಯಾರು ಎಲಿಮಿನೇಟ್ ಆಗಲಿದ್ದಾರೆ? ನಟಿ ಯಮುನಾ, ಶ್ರೀನಿಧಿ ಹಾಗೂ ಚೈತ್ರಾ ಕುಂದಾಪುರ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಮೊದಲ ವಾರ ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗ್ತಿದೆ. ಕೆಲವು ಮೂಲಗಳ ಪ್ರಕಾರ ಯಮುನಾ, ಶ್ರೀನಿಧಿ ಅವರದ್ದೇ ಮೊದಲ ಎಲಿಮಿನೇಷನ್ ಎಂದು ಹೇಳಲಾಗ್ತಿದೆ. ಯಮುನಾ, ಶ್ರೀನಿಧಿ ಅವರು ಭಾರಿ ಉತ್ಸಾಹದಿಂದ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದರು. ಮೊದಲ ವಾರ ಸಾಕಷ್ಟು ಉತ್ಸಾಹದಿಂದಲೇ ಇದ್ದರು. ಆದರೆ ಅವರ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯ ಕೆಲವರಿಗೆ ಇಷ್ಟವಾಗಲಿಲ್ಲ. ಕೆಲವರೊಟ್ಟಿಗೆ ಅವರು ಜಗಳ ಸಹ ಮಾಡಿಕೊಂಡರು. ಅವರ ಜೋರು ದನಿ, ಹಾವ ಭಾವ, ವ್ಯಕ್ತಿತ್ವ ಬಹುಶಃ ಜನರಿಗೆ ಇಷ್ಟವಾಗಲಿಲ್ಲವೆಂದು ತೋರುತ್ತದೆ. ಇನ್ನು ಚೈತ್ರಾ ಕುಂದಾಪುರ ಹೆಸರು ಸಹ ಕೇಳಿ ಬರ್ತಿದೆ. ಚೈತ್ರಾ ಕುಂದಾಪುರ ಮೊದಲಲ್ಲಿ ಗಮನ ಸೆಳೆದರಾದರೂ ವಾರದ ಮಧ್ಯಭಾಗದಿಂದ ಈಚೆಗೆ ಯಾಕೋ ತುಸು ಮಂಕಾದರು. ಹಾಗಾಗಿ ಅವರಿಗೆ ಪ್ರೇಕ್ಷಕರು ಮತ ಹಾಕಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ನಿನ್ನೆ ಸುದೀಪ್ ನಡೆಸಿದ ವಾರದ ಪಂಚಾಯಿತಿಯಲ್ಲಿ ಸಹ ಚೈತ್ರಾ ಕುಂದಾಪುರ ಬಹುತೇಕ ಮೌನವಾಗಿಯೇ ಇದ್ದರು. ಚೈತ್ರಾ ಕುಂದಾಪುರ ನಿರೀಕ್ಷಿತ ಮಟ್ಟದಲ್ಲಿ ಮನೆಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುತ್ತಿಲ್ಲ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಚೈತ್ರಾ ಎಲಿಮಿನೇಟ್ ಆಗಬಹುದು ಎನ್ನಲಾಗ್ತಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಚೈತ್ರಾ ಎಲಿಮಿನೇಟ್ ಆಗ್ತಾರಾ ಇಲ್ಲ ನಟಿ ಯಮುನಾ, ಶ್ರೀನಿಧಿ ಎಲಿಮಿನೇಟ್ ಆಗ್ತಾರಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.